ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ. ಆಯ್ತಾ ಬೆಳಿಗ್ಗೆ ತಿಂಡಿ ಎಲ್ಲ ಸರ್? ಇನ್ನೂ ಆಗಿಲ್ಲ ಸರ್, ನಮ್ ಲೇಟು. ಹೌದಾ? ನಾನು ಬಜ್ಪೆಯಲ್ಲಿ ಕೂತ್ಕೊಂಡು ವಿಡಿಯೋ ನೋಡಿದೆ. ಹೌದಾ? ಜಾತಿ ಪದ್ಧತಿ ಕರ್ನಾಟಕ ಕರೆಕ್ಟ್. ಹ್ಮ್. ಈಗ ಜಾತಿ ಪದ್ಧತಿಯಿಂದ ಆಗಿ ಇದೆಲ್ಲ ಸಮಸ್ಯೆ ಆಗಿದ್ದು. ಹೌದು. ಅದರಲ್ಲಿ ನೀವು ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್ ನಿಮಗಾಗಿ ಅಂತ ಹೇಳಿದ್ರೆ, ಹಾ ನೀವು ಇದನ್ನ ಹೇಳ್ಬೇಕು. ಭಾರತೀಯ ಪರಂಪರೆ, ಹಾ ಸನಾತನ ಪರಂಪರೆಯಲ್ಲಿ ಋಷಿಕೃತ ಗ್ರಂಥಗಳು, ವೇದ, ಉಪನಿಷತ್ತು, ಹ್ಮ್ ಇದರಲ್ಲಿ ಯಾವುದೇ ಜಾತಿ ಮತ ಪಂಥ ಪಂಗಡಗಳಿಲ್ಲ. ಹ್ಮ್ ಎಲ್ಲ ಮಾನವ ಧರ್ಮ. ಮತ್ತೆ ಯಾವುದೇ ಮಾಟ ಮಂತ್ರ ತಂತ್ರಗಾರಿಕೆ, ಇನ್ನೊಬ್ಬ ಮನುಷ್ಯನ ಹಾಳು ಮಾಡೋದು, ಪ್ರಾಣಿ ಪಶು ಪಕ್ಷಿ ಪ್ರಕೃತಿಯನ್ನು ಹಾಳು ಮಾಡೋದು, ಈ ತಂತ್ರಗಾರಿಕೆ ಯಾವುದೂ ಇಲ್ಲ. ಹ್ಮ್ ಇದನ್ನ ಆಗ ಜನರು ಈ ವೇದದ ಅಧ್ಯಯನ ಪುಸ್ತಕಗಳನ್ನ ತಗೊಂಡು ಒಂದ್ ಸ್ವಲ್ಪ ಅಧ್ಯಯನ ಮಾಡಿದ್ರೆ ಎಲ್ಲ ಮೂಢನಂಬಿಕೆ ಹೋಗಿ ಮೂಲ ನಂಬಿಕೆ ಬರ್ತದೆ. ಹ್ಮ್ ಮನಸ್ಸಿನಲ್ಲಿ ಇರೋದಂತೆಲ್ಲ ಹೋಗಿ ಇದನ್ನ ನೀವು ಸ್ವಲ್ಪ ಒಂದು ಹೇಳ್ಬಿಟ್ರೆ, ಯಾಕೆಂದ್ರೆ ನಾವು ಭಾರತೀಯರಾಗಿ ನಾವು ಮಾನವರು, ಮಾನವ ಧರ್ಮ. ಈಗ ನಾವು ಮಾನವ ಧರ್ಮ ಅಲ್ವಾ? ಹ್ಮ್ 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 ಈಗ ನೋಡಿ, ನಮ್ಮಲ್ಲಿ 25 ವರ್ಷದಿಂದ ನಮ್ಮ ಮಿಸ್ಸಸ್ ನನ್ನ ಒಪ್ಪಿ, ಅವರ ತಾಯಿಯೂ ಒಪ್ಪಿ ಕಟೀಲ್ ದೇವಸ್ಥಾನದಲ್ಲಿ. ನಂತರ ಅವ್ರದ್ದು ಸಂಬಂಧಿಕರು, ಮಾವಂದಿರು, ಅವ್ರು ಇವ್ರು ಒಪ್ಪಲಿಲ್ಲ. ನಾವು ಟ್ರೈಬ್ಸ್, ಮರಾಠಿ ನಾಯಕ್ ಅಂದ್ರೆ ಎಷ್ಟು ಜನ, ಬುಡಕಟ್ಟು ಜನ, ಅವ್ರು ಕೀಳು ಜನ. ಅದು ಸ್ಟೋರಿ ಮನೇಲಿ ಹೇಳಿದೆ ಅಲ್ವಾ? ಹೌದೌದು. 25 ವರ್ಷ ಹಿಂದೆನೆ. ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ನಮಗೆ ಅದು ಕಲಿಸ್ಕೊಡ್ಲಿಲ್ಲ ಜಾತಿದು. ಹ್ಮ್ 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 ಇವತ್ತು ನನ್ನ ಮಕ್ಕಳಿಗೆ ನಾನು ಹೇಳೋದು, ನಿಮಗೆ ಯಾರು ಹುಡುಗಿ ಖುಷಿ ಆಯ್ತೋ ಅವ್ರ ತಂದೆ ತಾಯಿ ಹತ್ರ ಕೇಳಿ, ನಾವು ಸಹ ಬರ್ತೀವಿ, ಎಲ್ಲ ಕೂತು ಮಾತಾಡಿ ಮದುವೆ ಮಾಡೋಣ. ವೆರಿ ಗುಡ್. ಜಾತಿ ಇಲ್ಲ. ಈಗ ನನ್ನ ಅಣ್ಣನು ಇಂಟರ್ ಕ್ಯಾಸ್ಟ್. ನಮ್ಮ ಅಣ್ಣ ಡಿಪ್ಲೊಮಾ ಇಂಜಿನಿಯರ್, ಅಣ್ಣನು ಮೊಗವೀರ್ಸ್, ಇಂಟರ್ ಕ್ಯಾಸ್ಟೇ ಮದುವೆ ಆಗಿದ್ದು 24 ವರ್ಷದಿಂದ. ನನ್ನ ಮದುವೆ ಆಗಿ 1 ವರ್ಷ ಬಿಟ್ಟು. ಅದು ನಮ್ಮ ಪರಿಚಯದಲ್ಲಿ ಅವ್ರು ತೋರಿಸ್ಕೊಟ್ರು. ಅಲ್ಲಿಂದ ಬನ್ನಂಜೆ ಹಾಲ್ ನಲ್ಲಿ ಉಡುಪಿಯಲ್ಲಿ ಮದುವೆ. ನಂದು ಸುಂಟಿಗೊಪ್ಪ ರಾಮ ಮಂದಿರದಲ್ಲಿ ಮದುವೆ. ಗುಡ್ ಗುಡ್ ಗುಡ್. ಅದಕ್ಕೆ ಚೆನ್ನಾಗಿರೋದು. ಆಗ ನನಗೆ ನಮ್ಮಲ್ಲೇ ಸಮಸ್ಯೆ ಆಯ್ತು. ನಂತರ ನಮ್ಮ ಕುಟುಂಬದಲ್ಲಿ ಸಮಸ್ಯೆ ಆಗ್ಲಿಲ್ಲ. ನಾವು ಸಹ ತುಳು ಮಾತಾಡ್ತೇವೆ, ಮಾತೃಭಾಷೆ ತುಳು ಇದೆ. ನಮ್ಮ ಮಿಸ್ಸಸ್ ನವರು ತುಳು ಮಾತಾಡ್ತಾರೆ. ಅದು ಅಲ್ಲಿ ಸಮಸ್ಯೆ ಆಗಿಲ್ಲ. ಇದು ಗೊತ್ತಾಗಿದ್ರೆ ಸಮಸ್ಯೆ ಆಗಿಬಿಡೋದು. ಜಾತಿ ಗೊತ್ತಾಗಿದ್ರೆ. ನಮ್ಮ ಮಿಸ್ಸಸ್ ನ ಮನೇಲಿ ಇದು ಗೊತ್ತಾಯ್ತಲ್ವಾ? ಅಯ್ಯೋ, ದೊಡ್ಡ ಗಲಾಟೆ. ನಮ್ದು ಲವ್ ಮ್ಯಾರೇಜ್ ಅಲ್ಲ. ಇವ್ರ ಮನೆ ಪಕ್ಕದವ್ರು, ನನ್ನ ಪರಿಚಯದವರು, ಅವರು ಕಟೀಲಿ ಕರ್ಕೊಂಡ್ ಬಂದು ತೋರಿಸಿ, ಅಲ್ಲಿಂದ ನಮ್ಮ ತಂದೆ ತಾಯಿ ಎಲ್ಲ ಬಂದು ನೋಡಿ ಎಂಗೇಜ್ಮೆಂಟ್ ಆಗಿ ಮತ್ತೆ ಮದುವೆ ಆಗಿದ್ದು. ಈ ಜಾತಿ ಪದ್ಧತಿ ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಬಂದು ಅಜ್ಞಾನ ಕತ್ತಲೆಯಲ್ಲಿ ಬಿದ್ದು ಒದ್ದಾಡ್ತಿದ್ದೀವಿ ಅಂತ ಹೇಳಿದ್ರೆ, ಇವತ್ತು ಎಷ್ಟು ಹೆಣ್ಣು ಮಕ್ಕಳು ಬಾಕಿ ಇದ್ದಾರೆ, ಗಂಡು ಮಕ್ಕಳು ಬಾಕಿ ಇದ್ದಾರೆ. ಸರಿ, ವೇದಗಳ ಕಾಲದಿಂದನೂ ಕೂಡ ಜಾತಿ ಪದ್ಧತಿಗೆ ವೇದ ಸಪೋರ್ಟ್ ಮಾಡಿಲ್ಲ, ಉಪನಿಷತ್ ಇಲ್ಲ. ಮಾನವ ಧರ್ಮ, ಮಾನವತೆ ಸರಿ. ಆದ್ರೂ ಕೂಡ ಅದನ್ನ ನಾಲೆಡ್ಜ್ ಯಾಕೆ ರೀಚ್ ಆಗಿಲ್ಲ ಜನಗಳಿಗೆ? ಅದು ರೀಚ್ ಆಗಿಲ್ಲ ಅಂತ ಹೇಳಿದ್ರೆ, ನೀವು ಅದನ್ನ 2 ಸತಿ ನನ್ನ ಯೂಟ್ಯೂಬ್ ಅಲ್ಲಿ ಪ್ರಶ್ನೆ ಮಾಡಿದ್ರೆ ನಾನು ಅದನ್ನ ಹೇಳಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ರಾಜರು ದೇವಸ್ಥಾನ ಕಟ್ಟಿದ್ದು, ಮತ್ತೆ ಈಗಿರುವ ದೇವಸ್ಥಾನ ಗುಡಿ ಗೋಪುರ ಎಲ್ಲ ಈ ಧರ್ಮ ಶಿಕ್ಷಣ ಕೊಡ್ಬೇಕು, ವೇದ ಉಪನಿಷತ್ತು ಕೊಡ್ಬೇಕು. ಇವ್ರು ಕೊಟ್ಟೋದನ್ನ ಬಿಟ್ರು. ಎಲ್ಲ ಜಾತಿ ಮಾಡಿಕೊಂಡು ಬೇರೆ ಬೇರೆ ರೂಪದ ಆಕಾರಗಳನ್ನ, ದೇವರುಗಳನ್ನ ಇಟ್ಕೊಂಡು 1000 ದೇವರು ಮಾಡಿ ಪೂಜೆ ಮಾಡಿ ದುಡ್ಡು ಮಾಡ್ತಾ ಇದ್ದಾರೆ. ಇಷ್ಟೇ, ಕಮರ್ಷಿಯಲ್ ಆಯ್ತು. ಈಗ ಇವರಿಗೆ ಅದ್ರ ಬಿಡ್ಲಿಕ್ಕೆ ಆಗಲ್ಲ, ಅದರಿಂದ ಬದುಕುತ್ತಿದ್ದಾರೆ. ಈಗ ವೇದವನ್ನ ಒಪ್ಪಿಕೊಳ್ಳಿ, ಅಲ್ಲಿ ಎಷ್ಟು ಚೆನ್ನಾಗಿ ಈ ಭೂಮಿಯನ್ನೇ ಸ್ವರ್ಗ ಮಾಡ್ಬೋದು. ಎಲ್ಲಿ 800 ಕೋಟಿ ಮಾನವರು ನಾವು ಒಂದೇ, ಮಾನವ ಕುಲ, ಮಾನವ ಧರ್ಮ, ಇದನ್ನ ವೇದ ಹೇಳೋದು. ಅಲ್ಲಿ ಯಾವುದೇ ಜಾತಿ ಉಪಜಾತಿ ಮತ ಪಂಥ ಪಂಗಡಗಳಿಲ್ಲ. ಈಗ ಪಂಥಗಳಿದೆ ನೋಡಿ, ವೈಷ್ಣವ, ಶೈವ, ಶಾಕ್ತ್ಯ, ಗಣಪತಿ, ಸೂರ್ಯ ಸಿದ್ಧಾಂತ, ಇದು ಯಾವುದೂ ಇಲ್ಲ. ಅದನ್ನು ಒಪ್ಪೋದು ಇಲ್ಲ ವೇದ. ವೇದ ಒಪ್ಪೋದಿಲ್ಲ. ವೇದ ಮಾನವತೆ, ಮಾನವ ಧರ್ಮ. ಈಗ ಪುರುಷ ಸೂಕ್ತ, ಋಗ್ವೇದದ ಪುರುಷ ಸೂಕ್ತದಲ್ಲಿದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಇದು ಜಾತಿ ವಾಚಕ ಅಲ್ಲ, ವೃತ್ತಿ ವಾಚಕ. ನಮ್ಮ ಪ್ರಕೃತಿಯ ಗುಣಗಳಿದೆ, ಸತ್ವಗುಣ, ರಜಗುಣ, ತಮಗುಣಗಳು ಸಹ. ನಾವು ಯಾವ ಗುಣದಲ್ಲಿ ಇದ್ದೇವೆ, ಯಾವ ರೀತಿಯಲ್ಲಿ ನಾವು ಕರ್ಮ ಮಾಡ್ತೇವೆ, ಅದ್ರದ್ದು ವಿಭಾಗ ಅಷ್ಟೇ ಬಿಟ್ರೆ ಅಲ್ಲಿ ಮೇಲು ಕೀಳು ಇಲ್ಲ. ಬ್ರಾಹ್ಮಣ ಮೇಲು, ಶೂದ್ರ ಕೆಳಗೆ. ಶೂದ್ರ ಅಂದ್ರೆ ಶ್ರಮಜೀವಿ. ಶ್ರಮಜೀವಿ ಬೇಕೇ ಬೇಕಲ್ವಾ? ಬ್ರಾಹ್ಮಣ ಅಂದರೆ ಜ್ಞಾನವನ್ನು ಕೊಡುವವನು, ಧರ್ಮೋಪದೇಶ, ಬ್ರಹ್ಮೋಪದೇಶ, ಜ್ಞಾನೋಪದೇಶ, ವೇದಗಳನ್ನ ಅಧ್ಯಯನ ಮಾಡಿ ಇದನ್ನೆಲ್ಲ ಹೇಳಿಕೊಡುವವನು. ಕ್ಷತ್ರಿಯ ಅಂದರೆ ಆರ್ಮಿ, ಮಿನಿಸ್ಟರ್ಗಳು, ಪೊಲೀಸ್, ಇದೆಲ್ಲ ಕ್ಷತ್ರಿಯರು. ವೈಶ್ಯರು ಅಂದ್ರೆ ವ್ಯಾಪಾರ, ಕೃಷಿ, ಹೈನುಗಾರಿಕೆ ಮಾಡೋರು ವೈಶ್ಯರು. ಇದರಲ್ಲಿ ಎಲ್ಲಿ ಭೇದ ಇದೆ? ಅವನ ಮೇಲೆ ಇವನು ಕೇಳುವಂತ ಯಾವುದಿಲ್ಲ. ಎಲ್ಲರಿಗೂ ವೇದ ಅಧ್ಯಯನ ಮಾಡೋ ಅಧಿಕಾರ ಇದೆ. ದೇವರಿಂದ ಋಷಿಗಳಿಗೆ ಈ ಜ್ಞಾನ ಬಂದಿದೆ. ಈ ಜ್ಞಾನವನ್ನು ಓದುವ ಅಧಿಕಾರ ಸಮಸ್ತ ಮಾನವರಿಗಿದೆ. ಮತ್ತೆ ಯಾಕೆ ಹಿಂಗ್ ಮಾಡಿದ್ರು, ವ್ಯತ್ಯಾಸ ಮಾಡಿದ್ರು ಅಂತಾರೆ. ಇದು ಒಂದು 2-2.5 ಸಾವಿರ ವರ್ಷದಿಂದ ಈ ಪುರಾಣಗಳ ಆಧಾರದಿಂದ ಆಗಿ ಮೂಢನಂಬಿಕೆ ಬೆಳೆದಿದ್ದು. ಪುರಾಣಗಳಿಂದಾಗಿ ಮೂರ್ತಿ ಪೂಜೆ ಬಂತು. ಮತ್ತೆ ಈ ಜಾತಿ ಪದ್ಧತಿ ಆಯ್ತು, ಎಲ್ಲವೂ ಆಯ್ತು. ಒಬ್ಬೊಬ್ರು ಇದನ್ನ ತಗೊಂಡ್ರೆ, ಇದನ್ನು ನಾನೇ ಓದಬೇಕು, ಹೆಣ್ಣು ಮಕ್ಕಳು ಓದಿದ್ರೆ ಗರ್ಭ ಹೋಯ್ತದೆ, ಗಂಡಸರು ಓದಿದ್ರೆ ಮತ್ತೆ ಮನೇಲಿ ಇಟ್ಟರೆ ದರಿದ್ರ ಬರ್ತದೆ. ಯಾಕಂದ್ರೆ ಇದು ಮಹತ್ವದ ಜ್ಞಾನ ತಿಳಿದ್ರೆ ಅವನು ಮೂಢನಂಬಿಕೆ ಮಾಡಲಿಕ್ಕೆ ಹೋಗಲ್ಲಲ್ವಾ?
ಮೂಢನಂಬಿಕೆ ಮೋಟಿಗೆ ಹೋದ್ರೆ ತಾನೆ ಅವ್ರಿಗೆ ದುಡ್ಡಾಗೋದು. ಈ ರೀತಿಯಲ್ಲಿ ಮಾಡಿ ನಮ್ಮ ಭಾರತ ದೇಶದ ಸತ್ಯ ಸನಾತನ 116 ಕೋಟಿ ಹಿಂದೂಗಳು ಇವತ್ತು ಅಜ್ಞಾನದಲ್ಲಿ ಬಿದ್ದಿದ್ದಾರೆ. ಇದನ್ನು ತಿಳಿದವರು ಹೇಳಲ್ಲ. ಈಗ ನಾನು ಮೊನ್ನೆ ನಿಮ್ಮಲ್ಲಿ ಇಷ್ಟು ಹೇಳಿದೆ ಅಂತಾರೆ, ಬೇರೆ ಯಾರು ಹೇಳಲಿಕ್ಕೆ ಧೈರ್ಯ ಮಾಡೋದಿಲ್ಲ, ಭಯ ಪಡ್ತಾರೆ. ಯಾಕೆಂದ್ರೆ ಕೊಂದು ಬಿಡ್ತಾರೆ ಅಂತ. ಗೊತ್ತಾಗಿಲ್ವಾ? ಯಾಕೆಂದ್ರೆ ಮಹಾತ್ಮರು ಧರ್ಮಾತ್ಮರನ್ನು ಕೊಂದಿದ್ದಾರೆ, ಮೊದಲು ಋಷಿಗಳನ್ನ ಕೊಂದಿದ್ದಾರೆ. ಈ ನಿಮ್ಮನ್ ಕೊಲೆ ಮಾಡಕ್ ಬಂದ್ರೆ ಏನ್ ಮಾಡ್ತೀರಾ? ಕೊಲೆ ಮಾಡಕ್ಕೆ ಬಂದ ನಾನು ಹೇಳ್ತೇನೆ, ನೀನೇ ಕೊಲೆ ಮಾಡ್ಬಿಡಪ್ಪ, ನಾನು ಈ ದೇಹವಲ್ಲ, ನಾನು ಆತ್ಮ. ಪುನರಾಪಿ ಮರಣಂ ಪುನರಾಪಿ ಜನನಂ ನಮ್ಮಲ್ಲಿ ಇದೆ. ನೀನು ಇವತ್ತಲ್ಲ ನಾಳೆ ಈ ದೇಹನ ಬಿಡ್ಬೇಕು, ನಾನು ಇವತ್ತಲ್ಲ ನಾಳೆ ಈ ದೇಹನ ಬಿಡ್ಬೇಕು. ಇದು ಯಾವ್ದು ಪರ್ಮನೆಂಟ್ ಇಲ್ಲ. ಸತ್ಯ ಏನಿದೆ ಅದನ್ನ ಸರಿಯಾಗಿ ತಿಳ್ಕೊ ಅಂತ. ಹೋಗ್ಬಿಡ್ತೀನಪ್ಪ. ಅದು ಏನ್ ಮಾಡ್ಲಿಕ್ಕಾಗಲ್ಲ, ಅದು ಏನ್ ಮಾಡ್ಲಿಕ್ಕಾಗಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ಈಗ ನನಗೆ ಇನ್ನೊಬ್ಬ ಈ ರೀತಿಯಲ್ಲಿ ಬಂದು ಏನೋ ಒಂದ್ ರೀತಿ ಸಾಯಿಸ, ಅದು ಏನ್ ಮಾಡ್ಲಿಕ್ಕಾಗಲ್ಲ, ಸ್ವೀಕರಿಸ್ಬೇಕು. ಸ್ವೀಕರಿಸೋಣ. ನಾನು ಈ ಸಮಸ್ಯೆನ ಫೇಸ್ ಮಾಡಿದ್ದೀನಿ ಸರ್. ಸಿದ್ಧರಿದ್ದೀರಾ? ಸತ್ಯವನ್ನ ಹೇಳಿ ಸಾಯಬೇಕು, ಸತ್ಯವನ್ನ ಹೇಳಿ ಸಾಯೋದು. ಸತ್ಯವನ್ನ ಹೇಳಿ ಸಾಯಲಿಕ್ಕೆ ನಾವು ರೆಡಿ ಇರಬೇಕು. ಇಲ್ಲದ್ರೆ ವೇದೋಕ್ತ ಧರ್ಮವನ್ನ ನಾವು ಪ್ರಚಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಪುರಾಣವನ್ನು ತಿರಸ್ಕರಿಸಿ ಅಂತ ಆಂದೋಲನ ಮಾಡಿ. ತಿರಸ್ಕರಿಸಿ. ಹೌದು, ಪುರಾಣದಲ್ಲಿ ನಾನು ಮೊನ್ನೆ ಹೇಳಿದಾಗೆ ಅಲ್ಲಿ ಜ್ಞಾನ ಶಿಕ್ಷಣ ಇಲ್ಲ ಅಂತಿಲ್ಲ, ಇದೆ. ಬಟ್ ಅದರಲ್ಲಿರೋ ಕಟ್ಟು ಕಥೆಗಳಿದೆ ನೋಡಿ, ಕಾಲ್ಪನಿಕ ಕಥೆ. ಇದು ನಮ್ಮ ಮನಸ್ಸಲ್ಲಿ ಬಂದು ಇವತ್ತು ನಾವು ಅದೇ ರೀತಿಯಲ್ಲಿ ಆಗಿ ಹೋಗಿದ್ದೇವೆ. ಲೈಕ್ ಸೆಂಟೆನ್ಸ್ ನೆನ್ಪಿಟ್ಕೊಳ್ಳಿ, ಪುರಾಣಗಳನ್ನು ತಿರಸ್ಕರಿಸಿ ವೇದಗಳನ್ನು ಪುರಸ್ಕರಿಸಿ ಅಂತ ಒಂದು ಆಂದೋಲನ ಮಾಡಿ. ಇಷ್ಟೇ. ಹೌದು ಹೌದು. ಪುರಾಣಗಳನ್ನು ತಿರಸ್ಕರಿಸಿ ವೇದಗಳನ್ನು ಪುರಸ್ಕರಿಸಿ. ಹೌದು, ಅದಕ್ಕೆ ನಾನು ಮೊನ್ನೆ ನೋಡಿ ನಿಮಗೆ ಅದರಲ್ಲಿ ಹೇಳಿದ್ದೇನಲ್ವಾ, ಎಲ್ಲ ಕರ್ನಾಟಕ ರಾಜ್ಯ ಭಾರತ ದೇಶದಂತ ಗುಡಿ ಗೋಪುರ ದೇವಾಲಯಗಳು ಜ್ಞಾನ ಮಂದಿರವಾಗಲಿ, ಧ್ಯಾನ ಮಂದಿರ ಯಾಕೆ ಇವ್ರು ಮಾಡ್ಲಿಕ್ಕೆ ಬಿಡೋದಿಲ್ಲ? ಅದು ಸತ್ಯ. ಅಲ್ಲಿ ಅನ್ಸುತ್ತಾ ನಿಮ್ಗೆ ಆಗುತ್ತೆ ಅನ್ಸುತ್ತೆ? ಇಷ್ಟೊಂದು ದೇವಸ್ಥಾನಗಳು ಕಮರ್ಷಿಯಲ್ ಆಗಿದೆ, ಅದರಲ್ಲೇ ಜೀವನ ಮಾಡಿ ಕೋಟಿ ವ್ಯವಹಾರ ಬರ್ತಾ ಇದೆ, ದುಡ್ಡು ಆಯ್ತಾ ಇದೆ. ಮಾಡಲ್ಲ. ಅದ್ ಬದಲಾಗತ್ತಾ? ಆಗುತ್ತೆ. ನಮ್ಮ ಯುವಕರು ನಾವು ಈ ರೀತಿಯಲ್ಲಿ ಬದಲಾವಣೆ ಮಾಡಬೇಕು. ಈ ರೀತಿಯ ಮೆಸೇಜ್ಗಳು ಸಮಾಜಕ್ಕೆ ಹೋಗ್ಬೇಕು. ಇವತ್ತು ಟಿವಿ ಬಂದಿದೆ, ಯೂಟ್ಯೂಬ್ಗಳಿದೆ, ಮೊಬೈಲ್ ಇದೆ, ಎಲ್ಲರ ಕೈಲಿ ಮೊಬೈಲ್ ಇರೋದ್ರಿಂದ ನಮ್ಮಲ್ಲಿ ಹಿಂದೂಗಳಿಗೆ ದೇವರು ಒಬ್ಬನೇ, ಅವನು ನಿರಾಕಾರ ಸರ್ವವ್ಯಾಪಿ ಮಹಾಶಕ್ತಿ ಅಂತ ಅದೊಂದು ಬಂದ್ಬಿಟ್ರೆ, ಅದು ಬಂದು ಅವ್ರ ಮನಸ್ಸಲ್ಲಿ ಅದು ಕೂತ್ರೆ, ಸಾವಿರ ದೇವರಿಗೆ ಅದು ದೇವರು ಇದು ದೇವರು ಇದು ಕಲ್ಪನೆ ಹೋದ್ರೆ ಎಲ್ಲವೂ ಸರಿ ಆಯ್ತದೆ. ಆಷಾಢ ಶುಕ್ರವಾರ ಚಾಮುಂಡಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಂತ್ಕೊಂಡು ನೋಡಿ. ಗೊತ್ತಿದೆ. 2,000 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡ್ರು, ಅಲ್ಲಿ ಜಾಗ ಕ್ಯೂನಲ್ಲಿ 3 ಗಂಟೆ 4 ಗಂಟೆ ಆಗತ್ತಂತೆ. ಹೌದು. ಈಗ ನೀವು ತಿರುಪತಿ ಹೋಗಿ, ಮೊದಲು ಹಂಗೆಲ್ಲ ಇರ್ಲಿಲ್ಲ. ಹೌದು. ಈಗ ಅದು ಇನ್ನೂ ಜಾಸ್ತಿ ಆಗ್ತದೆ. ಡೇ ಬೈ ಡೇ ದೇವಸ್ಥಾನಗಳಲ್ಲಿ ರಶ್ ಜಾಸ್ತಿ ಆಗ್ತಾ ಇದೆ. ಅದು ಯಾಕೆಂದ್ರೆ ಈಗ ಒಂದು 25 ವರ್ಷದಿಂದ ಸರ್ ಎಲ್ಲ ಹಣ ಸಂಪಾದನೆ, IT-BT ಕಂಪನಿಗಳಾಯ್ತು, ಎಲ್ಲ ವಿದ್ಯಾವಂತರಾದ್ರು, ದುಡ್ಡು ಸಂಪಾದನೆ ಇದೆ, ಕೈ ತುಂಬಾ, ಮನಸ್ಸಲ್ಲಿ ನೆಮ್ಮದಿ ಇಲ್ಲ. ನಮ್ಮೇದಲ್ಲಿ ಅಂತಾರೆ ನಮಗೆ ನಿಜವಾದ ವಾಸ್ತುಸ್ಥಿತಿ ಏನು ಸತ್ಯ ಗೊತ್ತಿಲ್ಲ, ಅದರಿಂದ ಸಮಸ್ಯೆ ಇದೆಲ್ಲ. ಹೋಗಲಾಡಿಸ್ಬೇಕು. ನಾವು ಈ ತರದಲ್ಲೇ ನಾವು ಹೋರಾಟ ಮಾಡ್ಬೇಕು, ಈ ತರದಲ್ಲೇ ಹೇಳ್ಬೇಕು, ಈ ತರದಲ್ಲೇ ನಾವು ಹೇಳ್ಬೇಕು. ಇನ್ನು ಬೇಕಾದ್ರೆ ನಾನು ಈ ವೇದಕ್ಕೂ ಪುರಾಣಕ್ಕೂ ಇರುವ ಡಿಫರೆನ್ಸ್, ಮತ್ತೆ ವೇದಗಳಲ್ಲಿರುವ ದೇವತೆಗಳಿಗೂ ಪುರಾಣದಲ್ಲಿರುವ ದೇವತೆಗಳು ಏನು ವ್ಯತ್ಯಾಸ ಅಂತ ಹೇಳ್ತೇನೆ. ಈಗ ಹೇಳಿ, ಈಗ್ಲೇ ಹೇಳಿ, ಅದೇನ್ ವ್ಯತ್ಯಾಸ ತಿಳ್ಕೊಳ್ಳೋಣ. ಏನು ಅದು ಒಂದಿನ ಕೂತ್ಕೊಂಡು ಹೇಳೋಣ ಬಿಡಿ, ಅದೊಂದು ಕೂತ್ಕೊಂಡೇ ವಿಡಿಯೋ ಮಾಡುವ. ಯಾಕೆಂದ್ರೆ ಅದೊಂದು ಕರೆಕ್ಟ್ ಆಗಿ ಕೂತ್ಕೊಂಡು ಪುರಾಣಕ್ಕೂ ಮತ್ತು ವೇದಕ್ಕೂ ಇರೋ ಡಿಫರೆನ್ಸ್, ಮತ್ತೆ 2 ಮಹಾಕಾವ್ಯಗಳು, ಇದ್ರ ಬಗ್ಗೆ ಎಲ್ಲ ಒಂದು ಚರ್ಚೆ ಮಾಡೋಣ. ಚರ್ಚೆ ಮಾಡ್ಕೊಂಡು ಅದನ್ನ ನೀವು ಯೂಟ್ಯೂಬ್ ನಲ್ಲಿ ಅದನ್ನ ಹಾಕಿ, ಜನರಿಗೆ ಗೊತ್ತಾಗ್ಬೇಕು. ಇವತ್ತು ಸರ್ ಈಗ ವೇದ ಅಧ್ಯಯನ ಮಾಡ್ಲಿಕ್ಕೆ ಇವತ್ತು ಗುರುಕುಲ ಇಲ್ಲ. ಹೌದು, ವೇದ ಅಧ್ಯಯನ ಹೇಳಿಕೊಡುವವರು ಹೆಚ್ಚು ಇಲ್ಲ, ಆದ್ರೂ ಅಧ್ಯಯನ ಪುಸ್ತಕ ಸಿಗ್ತದೆ ಅಲ್ವಾ. ಈಗ ನೋಡಿ, ನಾನು ಸಮಾಜ ಪುಸ್ತಕಾಲಯ ಧಾರವಾಡ ಶೇಷ ನವರತ್ನ ಅವರು ಬರೆದಿರೋದು ಅಧ್ಯಯನ ಮಾಡ್ತೇನೆ. ಉಪನಿಷತ್ತುಗಳು ರಾಮಕೃಷ್ಣಾಶ್ರಮದ ಅಧ್ಯಯನ ಮಾಡ್ತೇನೆ. ಮತ್ತೆ ಆರ್ಯ ಸಮಾಜದ ಪುಸ್ತಕಗಳನ್ನ ಅಧ್ಯಯನ ಮಾಡ್ತೇನೆ. ಮತ್ತೆ ಒಬ್ಬರು ರಿಟೈರ್ಡ್ ಟೀಚರ್ ಅಡ್ಮೈಸ್ ಮಾಸ್ಟರ್ ಮಂಗಳೂರಿನಲ್ಲಿ ಅವರು ರಿಟೈರ್ಡ್ 25 ವರ್ಷ 30 ವರ್ಷ ಅಧ್ಯಯನ ಮಾಡಿದ್ದಾರೆ. ಅವರು ಬರೆದಂತ ಚತುರ್ವೇದ ಸಾರ ಅಧ್ಯಯನ ಮಾಡ್ತೇನೆ. ಯಾವುದೋ 1-2 ನಾನು ಯಾವುದೋ ಒಂದು ಸಿದ್ಧಾಂತದ ಪ್ರಕಾರ ಇಲ್ಲ, ಎಲ್ಲ ಒಂದು 4-5 ಅಧ್ಯಯನ ಪುಸ್ತಕಗಳನ್ನೆಲ್ಲ ಬರೆದವರು ಚಿಂತಕರು ಬರ್ದಂತದ್ದು ಟ್ರಾನ್ಸ್ಲೇಟ್ ಮಾಡಿ ಅಧ್ಯಯನ ಮಾಡಿ ಮತ್ತೆ ಮಾತಾಡೋದಲ್ವಾ. ಎಲ್ಲ ಪ್ರೂಫ್ ಇದೆ, ಪ್ರೂಫ್ ನಾವು ಇಟ್ಟೇ ಮಾತಾಡೋದು. ಅವರೆಲ್ಲ ಒಬ್ಬೊಬ್ರು PhD ಸಂಸ್ಕೃತ ವಿದ್ವಾಂಸರು, ಇವರು ಬರೆದಂತದ್ದು.
ನಾನು ಯಾರು? ನಾನು ಸಣ್ಣ ವ್ಯಕ್ತಿ, ಏನಿಲ್ಲ ಕಣ, ಧೂಳು ಹ್ಮ್. ಅಲ್ವಾ? ಧೂಳು ಎಷ್ಟೊಂದು ಮಾತಾಡ್ತಾ ಇದೆ. ಧೂಳು ಮಾತಾಡ್ಬೇಕು, ಧೂಳು ಎಬ್ಬೇಕು. ಧೂಳು ಕಣ. ಆ? ಹಾಗೆ ಕಣದಿಂದ ಕಣ. ಇರುತ್ತೆ. ಧೂಳಲ್ಲಿ ಬಂದು ಎಲ್ಲೋ ಒಂದೇ ನಿಂತ್ಕೊಂಡಿರ್ತದೆ, ಅದು ಒಂದೇ ಸತಿ ಎದ್ದು ಬಿಡ್ತದೆ, ಎದ್ರೆ ಮತ್ತೆ ಅದು ಎತ್ಕೊಂಡು ಹೋಯ್ತಾ ಇರೋದು ಅಷ್ಟೇ. ಹೀಗೆ ಇದನ್ನ ನಾವು ಬದಲಾವಣೆ ಮಾಡುವ ಸರ್. ಆಯ್ತಾಯ್ತು. ಇದ್ರ ಬಗ್ಗೆ ಚರ್ಚೆನ ಮಾಡುವ. ಒಂದು ಮೆಸೇಜ್ ಹೋಗಲಿ. ಯಾಕೆಂದ್ರೆ ನೋಡಿ, ವೇದೋಕ್ತ ಧರ್ಮ ಪ್ರಚಾರ ನಾವು ಮಾಡುವಾಗ, ಸತ್ಯದ ವಿಚಾರವನ್ನ ಮಾಡುವಾಗ, ನಮಗೆ ಅವರು 1000 ಜನ ನೋಡ್ಬೇಕು, 5000 10,000 ಜನ ನೋಡ್ಬೇಕು ಅಂತಿಲ್ಲ. 100 ಜನ ನೋಡ್ಲಿ, 10 ಜನ, ಒಬ್ಬ ಬದಲಾವಣೆ ಆಗಲಿ ಸಾಕು. ಆಯ್ತಾಯ್ತು. ಸಾಕು. ಈಗ ನೋಡಿ, ವಿಶೇಷವಾಗಿ ನಾನು ಎಷ್ಟಿ ಜನಾಂಗ, ಬುಡಕಟ್ಟು ಜನಾಂಗ, ನನ್ನ ಸರ್ಟಿಫಿಕೇಟ್ ಇದೆ, ನಿಮಗೆ ತೋರಿಸ್ತೀನಿ, ಅದನ್ನು ಡಿಸ್ಪ್ಲೇ ಕೊಡಿ ನೀವು. ಇವತ್ತು ಏನಾಗಿದೆ ಎಲ್ಲ ಜಾತಿ ಗೀತಿ. ಯಾವುದಾದರೇನು ಜ್ಞಾನ ಮುಖ್ಯ. ಜ್ಞಾನ, ಮಾನವತೆ, ಮಾನವ ಧರ್ಮ ಅಂದ್ರೆ ಏನು ಸರ್? ಪ್ರೀತಿ, ಕರುಣೆ, ದಯೆ, ಸಹಬಾಳ್ವೆ, ಸಮಾನತೆ, ನಾವು ಒಬ್ಬರಿಗೊಬ್ರು ಸಹಕಾರ ಮಾಡಿಕೊಂಡು ಸುಖದಿಂದ ಪ್ರೀತಿಯಿಂದ ಎಲ್ಲರ ಜೊತೆ ಚೆನ್ನಾಗಿ ಬಾಳುವುದು, ಬದುಕೋದು, ಇದು ಧರ್ಮ. ಅದಕ್ಕೆ ಒಂದು ಮಾಡೋಣ, ದೇವರ ಸ್ವರೂಪ ಮತ್ತು ಧರ್ಮದ ಸ್ವರೂಪ ಮತ್ತೆ ಈ ಜೀವ ಸ್ವರೂಪ, ಇದ್ರ ಬಗ್ಗೆ ಒಂದು ಯೂಟ್ಯೂಬ್ ಮಾಡೋಣ. ಆಯ್ತಾಯ್ತಾಯ್ತು. ದೇವರ ಸ್ವರೂಪ ಏನು, ಧರ್ಮ, ಅದ್ರಲ್ಲಿ ಬೇಕಾದ್ರೆ ನಾನು ಇದನ್ನು ನಿಮಗೆ ನಾನು ಸ್ವಲ್ಪ ಅಧ್ಯಯನ ಇದನ್ನು ಮಾಡಿದೆ. ಕುರಾನ್, ಬೈಬಲ್ ಅಧ್ಯಯನ ಇದೆ, ಯಹೂದಿಯರ ಗ್ರಂಥ ತೌರಾತ್ ಅದು ಅಧ್ಯಯನ ಇದೆ. ಆಗ ಸರ್ವೋತ್ತಮ ದೇವರು ಯಾರು, ಹೇಗೆ, ಅವರಿಗೆ ಬೇರೆನಾ ನಮಗೆ ಬೇರೆ ಹೇಳ್ಕೊಂಡು ಅದನ್ನು ಒಂದು ಮೆಸೇಜ್ ಕೊಡೋಣ. ಆಯ್ತಾಯ್ತು. ಎಲ್ಲರೂ ಸಮಾನ, ಎಲ್ಲರೂ ಒಂದೇ. ಈಗ ನೋಡಿ, ಮೊನ್ನೆ ಒಂದು ನಿಮಗೆ ಒಂದು ಬಜಿಪದ ಒಂದು ಫೋಟೋ ಕಳಿಸಿಕೊಟ್ಟೆ. ಅವರು ಒಣಗಿದ ಮೀನು ವ್ಯಾಪಾರ ಮಾಡ್ತಾರೆ ಸಾಹೇಬರು. ಇದು ಕುರಾನ್ ನಲ್ಲಿ ಒಳ್ಳೆ, ನಾನು ಅವರು ಎಷ್ಟು ಡಿಸ್ಕಷನ್ ಮಾಡ್ತೀವಿ. ಇನ್ನೊಬ್ರು ನಮ್ಮ ಕ್ರಿಶ್ಚಿಯನ್ ಇದ್ದಾರೆ, ಅವ್ರು ಬಿಲ್ಡರ್ ಫ್ರೆಂಡ್, ಅವರು ಚೆನ್ನಾಗಿ ಅಧ್ಯಯನ ಮಾಡ್ತಾರೆ ಬೈಬಲ್. ನಾವು ವೇದ, ಉಪನಿಷತ್ತು ಬಗ್ಗೆ, ಕುರಾನ್ ಬಗ್ಗೆ ಎಷ್ಟು ನಾವು ಡಿಸ್ಕಷನ್ ಮಾಡ್ತೇವೆ. ನಮ್ಮಲ್ಲಿ ಯಾವ ಭೇದ ಇಲ್ಲ, ಯಾವ ಭೇದ ಇಲ್ಲ, ನಾವು ಒಂದೇ. ಬೇಕಾದ್ರೆ ಇನ್ನೊಮ್ಮೆ ನೀವು ಬಂದ್ರೆ ನಮ್ದೆಲ್ಲ ಒಟ್ಟಿಗೆ ಫೋಟೋ ತಗೊಂಡು ಹಾಕಿ. ಆಯ್ತಾಯ್ತು. ನೋಡಪ್ಪ, ಇವರು ತ್ರಿಮೂರ್ತಿಗಳು, ಒಬ್ಬ ಹಿಂದೂ, ಒಬ್ಬ ಮುಸ್ಲಿಂ, ಒಬ್ಬ ಕ್ರಿಶ್ಚಿಯನ್, ತ್ರಿಮೂರ್ತಿಗಳು ಏನ್ ಹೇಳ್ತಾರೆ ಅಂತ. ತ್ರಿಮೂರ್ತಿಗಳು ಒಂದಾದ್ರೆ ನಮ್ಮ ಭಾರತ ತುಂಬಾ ಶ್ರೇಷ್ಠ ಆಗ್ಬಿಡುತ್ತೆ. ಹೌದು, ಇದು ಆಗ್ಬೇಕು. ಕುರಾನ್ ಅನ್ನು ಅರ್ಥ ಮಾಡ್ಲಿಲ್ಲ ಸರ್. ಕುರಾನ್ ಎಷ್ಟು ಸ್ಪಷ್ಟವಾಗಿ ಒಂದೇ ಒಂದು ಸರ್ವೋತ್ತಮ ದೇವರು ಅಂತ ಹೇಳಿ, ಪ್ರವಾದಿ ಮಹಮ್ಮದ್ ಅವರು ಬ್ರಹ್ಮಜ್ಞಾನಿಗಳು, ಯೇಸು ಕ್ರಿಸ್ತರು ಬ್ರಹ್ಮಜ್ಞಾನಿ. ಎಷ್ಟು ಆ ಕಾಲಕ್ಕೆ 1450 ವರ್ಷದ ಹಿಂದೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್, 2000 ಯೇಸು ಕ್ರಿಸ್ತರು, ಒಂದು 4300 ವರ್ಷ ಹಿಂದೆ ಮೋಸಸ್ ಎಂತ ಬದಲಾವಣೆ ತಂದಿದ್ದಾರೆ. ಅಲ್ಲಿ ಮೂಢನಂಬಿಕೆ, ಮೌಢ್ಯ, ವ್ಯಭಿಚಾರಗಳು, ಕಳ್ಳತನ, ಮೋಸ, ವಂಚನೆ, ಕೊಲೆ ಆಯ್ತಿರೋ ಒಂದು ಸಮಯದಲ್ಲಿ ಎಂತ ಬದಲಾವಣೆ ತಂದ್ರು. ಇಷ್ಟೇ ಸರಿ ಅಲ್ವಾ? ಅದನ್ನ ಒಪ್ಪಬೇಕಲ್ವಾ? ಬದಲಾವಣೆ ನೀವು ಒಪ್ಕೊಂಡಿಲ್ವಲ್ಲ. ಈಗ ಅದೇ ಮುಸ್ಲಿಂ ಅದನ್ನ ಪುನಃ ಜನ ಅನುಯಾಯಿಗಳು ಮಾಡ್ಕೊಂಡು ಅಲ್ಲಿ ಧರ್ಮ ಮಾಡಿ ತಲೆಯಲ್ಲಿ ಅವ್ರ ಧರ್ಮ ಕೂತ್ಬಿಟ್ಟಿದೆ. ಧರ್ಮ ಎಂಬ ಶಬ್ದದ ಅರ್ಥ ಗೊತ್ತಿಲ್ಲ. ಭಯೋತ್ಪಾದನೆ ಜಾಸ್ತಿ ಆಗಿದೆ. ಭಯೋತ್ಪಾದನೆ ಜಾಸ್ತಿ ಆಯ್ತು ಅಂದ್ರೆ ಅಲ್ಲಿ ಸಂಘಟನೆ, ಹಣಕ್ಕಾಗಿ, ಸ್ವಾರ್ಥಕ್ಕಾಗಿ ಅಷ್ಟೇ. ಅದು ಕುರಾನ್ ನಲ್ಲಿ ಹೇಳಲಿಲ್ಲ ಅಲ್ವಾ? ಬೈಬಲ್ ನಲ್ಲಿ ಹೇಳಿದಾರೆ ಅಥವಾ ಭಗವದ್ಗೀತೆ ಹೇಳಿದಾರೆ. ಧರ್ಮ ಯುದ್ಧ ಇದೆ, ಅದು ನೇರ ಧರ್ಮ ಯುದ್ಧ ಇದೆ. ಈಗ ಕುರುಕ್ಷೇತ್ರ ಯುದ್ಧ ಇದು ಯಾವಾಗಾಯ್ತು? ಕೃಷ್ಣನಿಗೆ 60-65 ವರ್ಷ ಏಜ್ ಸಮಯದಲ್ಲಿ ದುರ್ಯೋಧನಾದಿ ಇವರೆಲ್ಲ ಒಂದೇ ಸಮಕಾಲೀನವರು. ಅಷ್ಟು ವರ್ಷ ಶಾಂತಿ, ಸಮಾಧಾನ ಎಲ್ಲವೂ ನಡೆದು, ಮಾತಾಡಿ, ಮಾತುಕತೆ ಆಗಿ, ಸಂಧಾನ ಆಗಿ, ಕೊನೆಗೆ ಯುದ್ಧ ಸಾರಿದಲ್ವಾ? ಈಗ ಹಿಂದೆಂದ ಬಂದು ಚಾಕ ಹಾಕೋದು, ಹಿಂದೆಂದ ಬಂದು ಕತ್ತಲಿ ಕಡೆ, ಹಿಂದೆಂದ ಶೂಟ್ ಔಟ್ ಮಾಡೋದು, ಆತರ ಮಾಡಿದಾರ? ಯುದ್ಧ ಅಂದ್ರೆ ಧರ್ಮ ಯುದ್ಧ, ನೇರವಾಗಿ. ಇದು ಧರ್ಮ ಯುದ್ಧ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.